ಎಲ್ಲರಿಗೂ ನಮಸ್ಕಾರ. ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಸ್ವಾಗತ, ಆದರದ ಸ್ವಾಗತ. ಇಂದಿನ ಶೀರ್ಷಿಕೆ ಅನಂತ ಚೌಕಟ್ಟು, ಶಾಂತ ಚಿತ್ರ. ಕಾಲವಕ್ಷಯ ದೀಪ ಅದರ ಪಾತ್ರೆ ಅಪಾರ, ಬಾಳ್ ಅದರಿನಾದೊಂದು ಕಿರುಹಣತೆ ಮಿಣುಕು. ಗಾಳಿ ಆರಿಪುದೊಂದನ್ ಇನ್ನೊಂದ ಹೊತ್ತಿಪುದು, ತೈಲಧಾರೆಯ ಕಂಡ ಮಂಕುತಿಮ್ಮ ಮಂಕುತಿಮ್ಮ. ಕಾಲವಕ್ಷಯ ದೀಪ ಅದರ ಪಾತ್ರೆ ಅಪಾರ, ಬಾಳ್ ಅದರಿನಾದೊಂದು ಕಿರುಹಣತೆ ಮಿಣುಕು. ಗಾಳಿ ಆರಿಪುದೊಂದನ್ ಇನ್ನೊಂದ ಹೊತ್ತಿಪುದು, ತೈಲಧಾರೆಯ ಖಂಡ ಮಂಕುತಿಮ್ಮ ಮಂಕುತಿಮ್ಮ. ಕಾಲ ಅಕ್ಷಯ ದೀಪ, ಅದು ಎಂದಿಗೂ ನಂದದ ನಂದಾದೀಪ. ನಿರಂತರ ನಿತ್ಯ ನೂತನವಾಗಿ ಬೆಳಗುತ್ತಿರುತ್ತದೆ. ಅದಕ್ಕೆ ಯಾವ ರೀತಿಯ ಪರಿಮಿತಿ ಅನ್ನೋದೇ ಇಲ್ಲ. ಕಾಲ ಸತತವಾಗಿ ನಿರಂತರವಾಗಿ ಹರಿಯುತ್ತಾ ಇರತ್ತೆ, ಬೆಳಗ್ತಾ ಇರತ್ತೆ. ಎಲ್ಲ ಕಡೆಗೂ ನಾವು ನೋಡ್ತೀವಿ. ಅದಕ್ಕೆ ಯಾವುದೇ ರೀತಿ ಒಂದು ಮಿತಿ ಅನ್ನೋದೇ ಇಲ್ಲ, ಪರಿಮಿತಿ ಅನ್ನೋದಿಲ್ಲ. ಸದಾ ಕಾಲ ಚಲಿಸ್ತಾನೆ ಇರತ್ತೆ. ಅದೊಂದು ಅಕ್ಷಯ ದೀಪ. ಅದಕ್ಕೆ ಇಲ್ಲಿ ದೀಪ ಅಂದ್ರೆ ಬೆಳಕು ಕೊಡ್ತಾ ಇರತ್ತೆ ಕಾಲ. ಹಾಗಾಗಿ ಕಾಲ ದೀಪದ ಒಂದು ಪಾತ್ರೆ ಇದೆಯಲ್ಲ, ಅದರ ಒಂದು ನಾವೇನ್ ಹೇಳ್ತೀವಿ, ನೀರಾಂಜನ ದೀಪದ ಒಂದು ಪ್ರಣತಿ. ಆ ರೀತಿಯಲ್ಲಿ ಕಾಲವನ್ನ ಹೇಳ್ತಾ ಇದ್ದಾನೆ ಈಗ. ಕಾಲ ದೀಪದ ಪ್ರಣತಿಯ ಆ ಒಂದು ಭಾಗ ಇದೆಲ್ಲ, ಅದರೊಳಗಡೆ ಆಳ ಜಾಸ್ತಿ ಇದೆ, ಅದು ಅಪಾರವಾಗಿದ್ದು ಅದರಲ್ಲಿ ಹಾಕಿದಂತಹ ಎಣ್ಣೆ ಅಕ್ಷಯ ಆಗ್ತಾ ಇರತ್ತೆ. ಹೀಗೆ ತೀಡಿದ ಬತ್ತಿ ಹಚ್ಚಿದ ದೀಪ ಅನಂತವಾಗಿದ್ದು ಬೆಳಗುತ್ತಾ ಇರತ್ತೆ. ಯಾವಾಗಲೂ ಅದು ನಂದುವುದೇ ಇಲ್ಲ. ನಂದಾದೀಪ ಕಾಲದೀಪ. ಅದರಲ್ಲಿ ನಮ್ಮ ಈ ಬಾಳು ಇದೆಯಲ್ಲ, ಇದು ಒಂದು ಚಿಕ್ಕ ಹಣತೆಯ ಹಾಗೆ ಚಿಕ್ಕದಾಗಿ ನುಗ್ತಾ ಇರತಕ್ಕಂತಹ, ಬೆಳಗ್ತಾ ಇರತಕ್ಕಂತಹ, ಮಿನುಗುವ ಸಣ್ಣ ದೀಪದಂತೆ ನಮ್ಮ ಬದುಕು ಆ ಕಾಲದೀಪದಲ್ಲಿ ಇದೆ. ಆದರೆ ಈ ದೀಪ ಶಾಶ್ವತ ಅಲ್ಲ. ಜೋರಾಗಿ ಗಾಳಿ ಬೀಸಿದ್ರೆ ಇದು ಆರು ಹೋಗುತ್ತೆ. ಬದುಕಿನ ನಶ್ವರತೆಯನ್ನ ಇದು ಸಾರತ್ತೆ. ಮತ್ತೆ ಹೊಸ ಜೀವ ಉತ್ಪತ್ತಿಯಾಗಿ ಹೊಸ ಬೆಳಕು ಬೆಳಗತ್ತೆ. ಕಾಲದೀಪದಲ್ಲಿ ಭಗವಂತನ ಕೃಪಾ ಕಟಾಕ್ಷವೆಂಬ ತೈಲಧಾರೆ ನಿರಂತರವಾಗಿ ಹರಿತಾ ಇರತ್ತೆ. ಜೀವ ಎಂಬ ಬತ್ತಿಗೆ ಚೈತನ್ಯ ತುಂಬಿ ದಿವ್ಯ ಜ್ಯೋತಿಯಾಗಿ ಪ್ರಕಾಶಿಸುವಂತೆ ಮಾಡುತ್ತದೆ. ತೈಲ ಖಾಲಿಯಾದಾಗ, ಅಂದರೆ ಪರಮಾತ್ಮ ಜೀವಕ್ಕೆ ಆಶ್ರಯವಾದ ಸಾಧನಾ ಶರೀರ, ಅಂದರೆ ಪ್ರಣತಿಯಲ್ಲಿರುವ ಎಣ್ಣೆ ಮುಗಿದಾಗ ದೀಪ ಆರಿ ಹೋಗುವಂತೆ ಜೀವ ಹಾರಿ ಹೋಗುತ್ತದೆ ಅನ್ನತಕ್ಕಂತಹ ಭಾವ ಇಲ್ಲಿ. ನಮ್ಮ ಶರೀರ ಒಂದು ಪ್ರಣತಿಯ ಹಾಗೆ, ಕಾಲದೀಪದ ಹಾಗೆ. ಇದು ಜಡವಸ್ತು. ಇದರಲ್ಲಿ ಜೀವವನ್ನ ಭಗವಂತ ಇಟ್ಟಿದ್ದಾನೆ. ಇಟ್ಟು ಅದಕ್ಕೆ ಚೈತನ್ಯವನ್ನು ಕೊಟ್ಟು ಆ ಜೀವವನ್ನ ದಾರಿ ತೋರಿಸಿ ಬೆಳಗಿಸ್ತಾ ಇದ್ದಾನೆ. ತೈಲದಲ್ಲಿ ಅವನೇ ಅದರೊಳಗೆ ಹೃದಯ ಕಮಲದಲ್ಲಿ ನಿಂತುಕೊಂಡು ಬೆಳಗ್ತಾ ಇರುವಂತ ದಿವ್ಯ ಜ್ಯೋತಿ ಎಂದರೆ ಪರಮಾತ್ಮ. ಆ ಪರಮಾತ್ಮ ಯಾವಾಗ ಈ ಶರೀರವನ್ನ ಬಿಟ್ಟು ಹೋಗ್ತಾನೋ ಆಗ ಈ ಶರೀರ ನಿಂತು ಹೋಗುತ್ತೆ, ಜಡವಾಸ್ತುವಾಗಿ ಹೋಗುತ್ತೆ. ಇದಕ್ಕೆ ಯಾವ ರೀತಿಯ ಒಂದು ಸ್ಥಿರತೆ ಅನ್ನೋದು ಇಲ್ಲ. ಇದು ನಶ್ವರವಾಗದ್ದು, ಜೀವ ಹಾರಿ ಹೋಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಯಾವಾಗ್ಲೂ ಸಹ ಅದಕ್ಕೇನೆ ನಾವು ಹೇಳ್ತೀವಲ್ವಾ, ಅಯ್ಯೋ ದೀಪ ಆರಿ ಹೋಯ್ತು, ನಂದು ಹೋಯ್ತು ಅಂತ ಹೇಳ್ತೀವಿ. ತುಂಬಾ ಒಳ್ಳೆ ವ್ಯಕ್ತಿಗಳು, ನಮ್ಮ ಮನೆ ದೀಪ ಆರು ಹೋಯ್ತು, ಮನೆಯಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಹಿರಿಯ ಜೀವಗಳು, ಚೇತನಗಳು ಕಾಲವಾದಾಗ ನಾವು ಅಯ್ಯೋ ನಮ್ಮ ಮನೆ ದೀಪ ಆರಿ ಹೋಯ್ತು ಅಂತ ಹೇಳ್ತೇವೆ. ಅದು ನಮ್ಗೆಲ್ಲ ಗೊತ್ತಿರುವಂಥದ್ದು. ಅಂದ್ರೆ ಕಾಲದೀಪವನ್ನ ಇಲ್ಲಿ ದೀಪ ಅಂತ ಇಲ್ಲಿ ಹೇಳಿ, ಕಾಲದ ಬಗ್ಗೆ, ಕಾಲ ಹೇಗೆ ಹೋಗ್ತಿದೆ, ಅದೆಷ್ಟರ ಮಟ್ಟಿಗೆ ಭಗವಂತನ ಅಕ್ಷಯ ದೀಪವಾದ ಕಾಲದೀಪ ಸದಾ ನಿರಂತರವಾಗಿ ಇರುತ್ತೆ, ಅದು ಶಾಶ್ವತವಾದದ್ದು. ಆದ್ರೆ ನಮ್ಮ ಮನೆಯಲ್ಲಿ ಬೆಳಗತಕ್ಕಂತಹ, ಹಾಗೆ ನಮ್ಮ ಶರೀರಗಳಲ್ಲಿ ಬೆಳಗುವ ಜೀವ ಜ್ಯೋತಿಯ ಮಿಣುಕು ಬಹಳ ನಶ್ವರವಾದದ್ದು, ಅಲ್ಪವಾದದ್ದು ಅಂತ ಹೇಳ್ತಾ ಇದ್ದಾರೆ. ಬಿತ್ತಿಯೊಂದಿಲ್ಲದಿರೆ ಚಿತ್ರವೆಂತಿರಲಹುದು
ಚಿತ್ರವಿಲ್ಲದ ಭಿತ್ತಿ ಸೊಗಸಹುದೆಂತು. ನಿತ್ಯ ಸತ್ವವೇ ಭಿತ್ತಿ ಜೀವಿತ ಕ್ಷಣ ಚಿತ್ರ. ತತ್ವವೀ ಸಂಬಂಧ ಮಂಕುತಿಮ್ಮ ಮಂಕುತಿಮ್ಮ. ಭಿತ್ತಿಯೊಂದಿಲ್ಲದಿರೆ ಚಿತ್ರವೆಂತಿರಲಹುದು. ಚಿತ್ರವಿಲ್ಲದ ಭಿತ್ತಿ ಸೊಗಸಹುದೆಂತೋ. ನಿತ್ಯ ಸತ್ವವೇ ಭಿತ್ತಿ ಜೀವಿತ ಕ್ಷಣ ಚಿತ್ರ. ತತ್ವವೀ ಸಂಬಂಧ ಮಂಕುತಿಮ್ಮ ಮಂಕುತಿಮ್ಮ. ಭಿತ್ತಿ ಅಂದರೆ ಗೋಡೆ. ಒಂದು ಚಿತ್ರಪಟಕ್ಕೆ ಆಧಾರ ಸ್ತಂಭ ಅಂದರೆ ಭಿತ್ತಿ ಅಂದರೆ ಗೋಡೆ. ಗೋಡೆಗೆ ಆತುಕೊಂಡ ಚಿತ್ರಪಟ ನಿಲ್ಲುತ್ತೆ. ಚಿತ್ರಪಟಕ್ಕೆ ಗೋಡೆಯ ಆಸರೆ ಅತ್ಯವಶ್ಯ. ನಾವು ಯಾವುದೇ ಚಿತ್ರಪಟವನ್ನು ಹಾಕ್ಬೇಕಾದ್ರೆ ಗೋಡೆಗೆ ಹಾಕ್ತೀವಿ. ನಾವು ಗೋಡೆಗೆ ನೇತು ಹಾಕ್ತೀವಿ ಅಥವಾ ಅದಕ್ಕೆ ಅಂಟಿಸ್ತೀವಿ. ಯಾವುದಾದ್ರೂ ಒಂದು ರೂಪದಲ್ಲಿ ಗೋಡೆಯ ಮೇಲೆ ನಾವು ಚಿತ್ರಪಟಗಳನ್ನ ಅಂಟಿಸ್ತೀವಿ ಅಥವಾ ತಗುಲು ಹಾಕ್ತೀವಿ, ತೂಗು ಹಾಕ್ತೀವಿ. ಅದಕ್ಕೆ ತುಂಬಾ ಅವಶ್ಯಕವಾಗಿರೋದೇನು? ಗೋಡೆ, ಭಿತ್ತಿ. ಭಿತ್ತಿ ಇಲ್ಲದೆ ಚಿತ್ರಪಟ ಇರಕ್ ಸಾಧ್ಯ ಇಲ್ಲ. ಹೇಗೇಗೋ ಅದನ್ನ ಇಡಕ್ಕಾಗಲ್ಲ, ಅದು ಬಿದ್ದೋಗುತ್ತೆ ಕೆಳಗಡೆಗೆ. ಅದಕ್ಕೆ ಗೋಡೆಯ ಒಂದು ಆಸರೆ ಬೇಕು. ಹಾಗೆ ಚಿತ್ರಪಟಕ್ಕೆ ಗೋಡೆಯ ಆಸರೆ ಅತ್ಯವಶ್ಯ. ಭಿತ್ತಿ ಇಲ್ಲದೆ ಚಿತ್ರ ಇಲ್ಲ, ಚಿತ್ರ ಇಲ್ಲದೆ ಭಿತ್ತಿ ಬಣಗುಡುತ್ತದೆ. ಭಿತ್ತಿ ಇಲ್ಲದೆ ಇದ್ರೆ ಚಿತ್ರ ಹಾಕಕ್ಕಾಗುದೇ ಇಲ್ಲ ನಾವು. ಹಾಗಂತ ಖಾಲಿ ಗೋಡೆ ಹಂಗಂಗೆ ಬಿಟ್ಟಿದ್ರೆ ಅದು ಅಂದವಾಗಿ ಕಾಣಲ್ಲ, ಬಣಬಣ ಅನ್ನತ್ತೆ. ಮನೆಯ ಸೌಂದರ್ಯವನ್ನ ಹೆಚ್ಚಿಸ್ಬೇಕಾದ್ರೆ ನಾವು ಅಲ್ಲಲ್ಲೇ ಗೋಡೆಗಳ ಮೇಲೆ ಸುಂದರವಾದ ಚಿತ್ರಪಟಗಳನ್ನ ಹಾಕ್ತೀವಿ. ಪ್ರಕೃತಿಯ ಸೌಂದರ್ಯವನ್ನ ಸಾರತಕ್ಕಂತಹದ್ದು, ಹಾಗೆ ದೇವರ ಚಿತ್ರಗಳು, ಹಾಗೆ ನಮ್ಮ ಮನೆಯವರ ಒಂದು ಮುದ್ದಾದಂತಹ ನೆನಪಿಗೆ ಬೇಕಾಗಿರ್ತಕ್ಕಂತಹ ಚಿತ್ರಪಟಗಳು, ಇವೆಲ್ಲವನ್ನು ಸಹ ನಾವು ಗೋಡೆಗೆ ನೇತು ಹಾಕ್ತೇವೆ. ಇದು ಗೋಡೆಯ ಮೇಲೆ ಗೋಡೆಯ ಸೌಂದರ್ಯವನ್ನ ಹೆಚ್ಚಿಸತ್ತೆ. ಜೊತೆಗೆ ಆ ಒಂದು ಚಿತ್ರಪಟದ ಭಾವವನ್ನು ಸಹ ನಮಗೆ ತೋರಿಕೊಡುತ್ತೆ. ಯಾಕೆ ಚಿತ್ರಪಟ ಬೇಕು ಅನ್ನೋದು ಸಹ ನಮ್ಗೆ ತೋರಿಸಿಕೊಡುತ್ತೆ ಅದು. ಹೀಗೆ ಭಿತ್ತಿ ಮತ್ತು ಚಿತ್ರಪಟ ಇವೆರಡರ ನಡುವೆ ಅನ್ಯೋನ್ಯವಾದಂತ ಒಂದು ಸಂಬಂಧ ಇದೆ. ಗೋಡೆಯ ಅಂದವನ್ನ ಹೆಚ್ಚಿಸುವುದು ಚಿತ್ರಪಟ. ನಿತ್ಯ ಸತ್ಯನಾದ ಪರಬ್ರಹ್ಮ ಭಿತ್ತಿ ಆದರೆ ಕ್ಷಣಿಕವಾದ ಜೀವ ಚಿತ್ರಪಟ. ಗಟ್ಟಿಯಾಗಿ ಊರಿ ನಿಂತ ಗೋಡೆಯಂತೆ ಇರುವ ಶಾಶ್ವತವಾದ ಪರಬ್ರಹ್ಮನನ್ನ ನಶ್ವರವಾದ ಚಿತ್ರಪಟ ಅಂದರೆ ಜೀವ ಆಶ್ರಯಿಸಿಕೊಂಡಿದೆ. ದೇವ ಜೀವರ ಸಂಬಂಧದ ವಿವರ ಇಲ್ಲಿದೆ. ಇಲ್ಲಿ ಪರಮಮ್ಮ ಅವನನ್ನ ಆಶ್ರಯಿಸಿಕೊಂಡಿರ್ತಕ್ಕಂತಹ ಜೀವ, ಭಗವಂತ ಸ್ಥಿರವಾಗಿ ಇರತಕ್ಕಂಥ ಗಟ್ಟಿ ಗೋಡೆಯಂತೆ ಇದ್ದಾನೆ. ಅವನಿಲ್ಲದೆ ಜೀವ ಇಲ್ಲ. ಈ ಜೀವ, ಪ್ರಪಂಚ ಇವೆಲ್ಲವೂ ಪರಮಾತ್ಮ ಎಂಬ ಭಿತ್ತಿಯನ್ನ ಆಶ್ರಯಿಸಿಕೊಂಡಿದೆ. ಅವನ ಮೇಲೆ ಅವಲಂಬಿತವಾಗಿದೆ. ಅವನೇ ನಿರ್ಮಿಸಿದ ಈ ಜೀವಜಾಲ, ಜೀವದ ಒಂದು ಸೌಂದರ್ಯ, ಜೀವಕೋಟಿ ಇವೆಲ್ಲಕ್ಕೂ ಆಧಾರ ಸ್ತಂಭನಾಗಿರ್ತಕ್ಕಂಥನು ಪರಮಾತ್ಮ. ಆದ್ದರಿಂದ ಅವನು ರಚಿಸಿದ ಈ ಜಗತ್ತು ಇವೆಲ್ಲವೂ ಒಂದು ದೊಡ್ಡ ಚಿತ್ರಪಟ. ಪರಮಾತ್ಮ ಪರಬ್ರಹ್ಮನೇ ಒಂದು ದೊಡ್ಡ ಗೋಡೆ, ಭಿತ್ತಿ. ಇವೆರಡನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೇವ ಮತ್ತು ಜೀವರ ಸಂಬಂಧವನ್ನ ಈ ಒಂದು ಮುಕ್ತಕದಲ್ಲಿ ಹೇಳಿದ್ದಾರೆ. ನಮಸ್ಕಾರ.